ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಕಾಶಿ ಯಾತ್ರೆಯನ್ನು ಮುಗಿಸ್ಕೊಂಡು ವಾಪಸ್ ನಮ್ಮ ಮನೆಗೆ ಬಂದಿದ್ದೀವಿ. ಯಾವುದೇ ಟ್ರಿಪ್ಪನ್ನು ಮುಗಿಸ್ಕೊಂಡು ವಾಪಸ್ ಬಂದಮೇಲೆ ಮಾಡಬೇಕಾದಂಥ ಮೊದಲನೇ ಕೆಲಸನೇ ಬಟ್ಟೆ ವಾಶ್ ಮಾಡೋವಂಥದ್ದು. ತಗೊಂಡೋಗಿದ್ದಿದ್ದು ಲಗೇಜ್ನೆಲ್ಲ ಒಂದೇ ಸಲ ಮೇಲೆ ಟೆರೆಸ್ ಮೇಲೆ ತಗೊಂಬಂದು ಹಾಕ್ಕೊಂಡಿದ್ದೀವಿ. ಯಾವ್ಯಾವ ಬಟ್ಟೆ ಒಗೆಯೋದಿದೆ ಹಾಗೆ ಯಾವ್ದ್ಯಾವ್ದು ಯೂಸ್ ಮಾಡಿಲ್ವೋ ಅದನ್ನೆಲ್ಲ ಸಪ್ರೇಟ್ ಮಾಡಿ, ಕೈಯಲ್ಲಿ ಒಗೆಯುವಂಥ ಬಟ್ಟೆಗಳನ್ನೇ ಸಪ್ರೇಟ್ ಮಾಡಿ, ಹಾಗೆ ವಾಷಿಂಗ್ ಮಿಷಿನ್ಗೆ ಹಾಕುವಂಥದ್ದನ್ನೇ ಸಪ್ರೇಟಾಗಿ ಮಾಡಿ 2-3 ಬ್ಯಾಚಲ್ಲಿ ಬಟ್ಟೆಗಳನ್ನು ಹಾಕಿ ಒಣಗಾಕಿದ್ದಾಯಿತು. ಅನಂತರ ಕಾಶಿಯಿಂದ ತೊಗೊಂಡು ಬಂದಿದ್ದಂಥ ಪ್ರಸಾದನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ, ಅನಂತರ ಇದನ್ನೆಲ್ಲ ಸಪ್ರೇಟಾಗಿ ಪ್ಯಾಕ್ ಮಾಡಿ ಕೊಡೋರಿಗೆಲ್ಲ ಕೊಡಬೇಕಲ್ವ. ಹಾಗಾಗಿ ಮೊದಲು ತೊಗೊಂಡು ಬಂದಿರೋದನ್ನೆಲ್ಲ ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಕಾಶಿಯಲ್ಲಿ ಪ್ರಸಾದ ಅಂತಂದರೆ ನಮ್ಮ ಈ ತಿರುಪತಿಲೆಲ್ಲ ಕೊಟ್ಟಂಗೆ ಲಾಡು ಕೊಡೋದಿಲ್ಲ. ಅಲ್ಲಿ ಕಲ್ಲು ಸಕ್ಕರೆ, ಬತಾಸು ಈ ರೀತಿ ಪ್ರಸಾದ ಇರುತ್ತೆ ನೋಡಿ. ಇದೆಲ್ಲ ಸಪ್ರೇಟಾಗಿ ನಾವು 2 ಸಲ ದರ್ಶನಕ್ಕೆ ಹೋದ್ವಲ್ಲ, ಆವಾಗ ತೊಗೊಂಡೋಗಿದ್ದಂತಹ ಪ್ರಸಾದ. ಕಾಲಭೈರವೇಶ್ವರಂದು ಪ್ರಸಾದ, ಹಾಗೆ ಕಾಶಿ ವಿಶ್ವನಾಥನ ಪ್ರಸಾದ ಈ ರೀತಿ ಸಪ್ರೇಟಾಗಿದೆ. ಅದರ ಜೊತೆ ಸ್ವಲ್ಪ ಬತಾಸು ಹಾಗೆ ಸಣ್ಣ ಡೈಮಂಡ್ ಕಲ್ಲು ಸಕ್ಕರೆ ಕೂಡ ಇದೆ. ಅದನ್ನೆಲ್ಲ ಇವಾಗ ಸಪ್ರೇಟ್ ಮಾಡಬೇಕು. ಇದೆಲ್ಲದರ ಜೊತೆ ಮುಖ್ಯವಾಗಿ ನಾವು ಕಾಶಿಗೆ ಹೋಗಿದ್ದೀವಿ ಅಂತಂದರೆ ಗಂಗಾ ತೀರ್ಥವನ್ನು ತೊಗೊಂಬರ್ಬೇಕಲ್ವ. ಹಾಗಾಗಿ 2 ಪ್ಯಾಕೆಟು ನಾನು ಗಂಗಾ ತಾಲಿ ತೊಗೊಂಡು ಬಂದಿದ್ದೀನಿ. ಇದು ಒಂದಕ್ಕೆ 50 ರೂಪಾಯಿ ಆಯಿತು. ಸ್ಟಾರ್ಟಿಂಗಲ್ಲಿ ಇದನ್ನು ನೋಡಿದಾಗ 2 ಸೀಲ್ ಆಗಿದೆ ಅಂತ ಅನ್ನಿಸ್ತು. ಆದರೆ ಓಪನ್ ಮಾಡಿದಾಗ ಗೊತ್ತಾಯಿತು ಅದೇ ಸಪ್ರೇಟು ಇದೇ ಸಪ್ರೇಟು ಅಂತ. ಒಳಗಡೆ ಪ್ಲಾಸ್ಟಿಕ್ ಕವರಲ್ಲಿ ಗಂಗಾ ನದಿಯನ್ನು ಫಿಲ್ ಮಾಡಿ ಇಟ್ಟಿದ್ದಾರೆ. ಈ ರೀತಿ ತಾಮ್ರದ ಬಟ್ಲೊಳಗಡೆ ಹಾಕ್ಬಿಟ್ಟು ಕೊಡೋರಿಗೆ. ಮುಂಚೆ ಎಲ್ಲ ತಾಮ್ರದ ಚೊಂಬಿನ ಥರ ಇರೋದು, ಅದರ ಮೇಲೆ ಫುಲ್ಲು ಸೀಲ್ ಮಾಡಿರೋರು. ಒಳಗಡೆ ವಾಟರ್ ಇರ್ತಾಯಿತ್ತು, ಅಂದರೆ ಗಂಗಾ ಜಲ ಇರ್ತಾಯಿತ್ತು. ಆದರೆ ಇವಾಗ ಈ ರೀತಿ ಲೀಕೇಜ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪ್ಲಾಸ್ಟಿಕ್ ಕವರಲ್ಲಿ ಗಂಗಾ ಜಲವನ್ನು ಫಿಲ್ ಮಾಡಿ. ಇನ್ನು ಇವಾಗ ಪ್ಯಾಕಿಂಗ್ ಶುರುವಾಗಿದೆ. ನನ್ನ ಹಸ್ಬೆಂಡ್ ಅವರು ಆಫೀಸಿಗೆಲ್ಲ ತೊಗೊಂಡೋಗ್ಬೇಕಾಗಿತ್ತು. ಹಾಗಾಗಿ ಸಪ್ರೇಟಾಗಿ ಜಿಪ್ಲಾಕ್ ಪೌಚ್ಗಳ ಒಳಗಡೆ ಎಲ್ಲ ಪ್ರಸಾದವನ್ನು ಹಾಕ್ತಾಯಿದ್ವಿ ನೋಡಿ. ಈ ರೀತಿ ಪ್ಯಾಕೆಟಲ್ಲಿ ಗಂಗಾ ಜಲ ಹಾಗೆ ಬತಾಸು, ಕಲ್ಲು ಸಕ್ಕರೆ, ಸ್ವೀಟು ಎಲ್ಲದನ್ನು ಹಾಕಿ ಪ್ಯಾಕ್ ಮಾಡಿದ್ದೀವಿ. ಸುಮಾರು ಜನ ಫ್ರೆಂಡ್ಸು, ರಿಲೇಟಿವ್ಸ್ಗೆಲ್ಲರಿಗೂ ಕೊಡಬೇಕಾಗಿತ್ತಲ್ವ. ಹಾಗಾಗಿ ಎಲ್ಲರಿಗೂ ಈ ರೀತಿಯೇ ಪ್ಯಾಕ್ ಮಾಡಿ ಕೊಡ್ತಾಯಿದ್ದೀವಿ. ದೂರ ಹೋಗೋರಿಗೆ ಈ ರೀತಿ ಪ್ಯಾಕ್ ಮಾಡಿದ್ದೀವಿ. ಇನ್ನು ನಮ್ಮ ಮನೆ ಕೆಳಗಡೆ ಬಾಡಿಗೆ ಮನೆಯಲ್ಲಿರೋರಿಗೆಲ್ಲರಿಗೂ ಈ ರೀತಿ ಪ್ಲೇಟಲ್ಲೇ ಕೊಡ್ತಾಯಿದ್ದೀನಿ. ಇನ್ನು ಕಾಶಿಯಿಂದ ಏನೇನು ತೊಗೊಂಡು ಬಂದೆ ಅನ್ನೋದನ್ನು ಕೂಡ ಇದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲು ಈ ರೀತಿ 2 ಹ್ಯಾಂಗಿಂಗ್ನ ತೊಗೊಂಡು ಬಂದೆ ದೇವ್ರ ಮನೆ ಬಾಗಿಲಿಗೆ ಹಾಕೋದಕ್ಕೆ. ಮೇನ್ ಡೋರ್ಗೂ ಕೂಡ ಹಾಕ್ಬೋದು ಅಥವಾ ದೇವ್ರ ಮನೆ ಬಾಗಿಲಿಗೂ ಕೂಡ ಹಾಕ್ಬೋದು. ಇದು 100 ರೂಪಾಯಿ ವಿತ್ ಗಣೇಶ ಇದೆ. ಹಾಗೆ ಕೆಳಗಡೆ ಗಂಟೆ ಕೂಡ ಇದೆ. ಗಾಳಿ ಬಂದಾಗ ಸೌಂಡ್ ಮಾಡುತ್ತೆ. ಕಲರ್ ಬೀಡ್ಸಲ್ಲಿ ಈ ರೀತಿ ಕಾಣಿಸುತ್ತೆ ನಿಮಗೆ. ಹೇಗಿದ್ರೂ ಅದನ್ನು ಓಪನ್ ಮಾಡಿದ್ನಲ್ವ, ಹಾಕ್ಬಿಡ್ಲಿ ದೇವ್ರ ಮನೆ ಬಾಗಿಲಿಗೆ ಅಂತ ಹೇಳಿ ಹಸ್ಬೆಂಡ್ ಕೈಯಲ್ಲಿ ಹಾಕ್ಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಈ ರೀತಿ ಕಾಣಿಸುತ್ತೆ. ತುಂಬ ವೆರೈಟಿದೆಲ್ಲ ಇತ್ತು. ಇವಾಗ ಗಣೇಶ ಇರೋವಂಥ ಕಡೆ ಕಳಸ ಬಂದಿರೋವಂಥದ್ದು, ಹಾಗೆ ಪ್ಯಾರೆಟ್ ಬಂದಿರೋವಂಥದ್ದೆಲ್ಲ, ಹಾಗೆ 100 ರೂಪೀಸ್ ಕೊಡ್ಬೋದು ಅಂತ ಅನ್ನಿಸ್ತು. ಹಾಗಾಗಿ ತೊಗೊಂಡು ಬಂದೆ. ದೇವ್ರ ಮನೆ ಬಾಗಿಲಿಗೆ ಹಾಕ್ತಾ ಇದ್ದಂಗೆ ಅದರ ಲುಕ್ಕೇ ಚೇಂಜ್ ಆಯಿತು ನೋಡಿ. ಅನಂತರ ಈ ಥರ ಫ್ರಿಡ್ಜ್ ಮ್ಯಾಗ್ನೆಟ್ನ ತೊಗೊಂಡು ಬಂದ್ವಿ. 2 ಫ್ರಿಡ್ಜ್ ಮ್ಯಾಗ್ನೆಟ್ ತೊಗೊಂಡು ಬಂದೆ. ಅದರಲ್ಲಿ ಮೊದಲನೇದು ಇದು ಅಯೋಧ್ಯೆಯಲ್ಲಿ ತೊಗೊಂಡಿದ್ದು, ಶ್ರೀರಾಮಂದು. ಹಾಗೆ ಇದು ಕೂರ್ಗೂ ನಾವು ಲಾಸ್ಟ್ ಟೈಮ್ ಮಡಿಕೇರಿಗೆ ಹೋದಾಗ ತೊಗೊಂಡು ಬಂದಿದ್ವಿ. ಇನ್ನು ಇದನ್ನು ಕೂಡ ನಾನು ಕಾಶಿಯಿಂದನೇ ತೊಗೊಂಡು ಬಂದೆ. ಬುದ್ಧ ಟ್ರೀ ಇದು. ಬಟ್ ಇದು ತೊಗೊಂಡು ಬರುವಾಗ ಸ್ವಲ್ಪ ಏನೋ ಬೆಂಡಾಗಿ ಹೋಗಿತ್ತು. ಅದನ್ನು ಸ್ವಲ್ಪ ನಾನು ಟೇಪೆಲ್ಲ ಹಾಕಿ ಸರಿ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಈ ಥರದೆಲ್ಲ ತುಂಬ ಡೆಲಿಕೇಟ್ ಆಗಿರುತ್ತೆ. ಫ್ಲೈಟಲ್ಲಿ ಲಗೇಜ್ನ ಹೆಂಗಂದರೆ ಹಾಗೆ ಎಸಿತಾ ಇರ್ತಾರಲ್ಲ ಒಳಗಡೆ ಡಿಕ್ಕಿಯಲ್ಲಿ. ಕೆಲವೊಂದು ಸಲ ಈ ರೀತಿ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ತೊಗೊಂಬರುವಾಗ ತುಂಬ ಸೇಫಾಗಿ ಪ್ಯಾಕ್ ಮಾಡ್ಕೊಂಡು ತೊಗೊಂಬರ್ಬೇಕು. ರಾಮನದು ಮ್ಯಾಗ್ನೆಟ್ ಏನಿದೆ ಅದು 100 ರೂಪಾಯಿಗೆ 3 ಏನೋ ಇತ್ತು. ಇದು ಬುದ್ಧ ಟ್ರೀದು 100 ರೂಪೀಸ್ ಒಂದಾಯ್ತು ಇದು. ಇದಾದಮೇಲೆ ಕೆಲವೊಂದು ಶೋ ಪೀಸ್ಗಳನ್ನ ತೊಗೊಂಡು ಬಂದೆ ನಾನು. ಅದರಲ್ಲಿ ಮೊದಲನೇದು ಇದು ಕಾಶಿ ವಿಶ್ವನಾಥನ ಮಂದಿರದ ಮಾಡೆಲ್ಲು. ದೇವಸ್ಥಾನ ಈ ರೀತಿ ಇರುತ್ತೆ, ನೋಡ್ತಾ ಇರ್ಬೋದು ನೀವು. ಇದನ್ನೆಲ್ಲ ನಾವು ಬಿರ್ಲಾ ಮಂದಿರ ಹತ್ರ ಶಾಪಿಂಗ್ ಮಾಡಿದ್ದು. ಯಾಕಂದರೆ ಅಲ್ಲಿ ಹೋದಾಗ ನಾವು ದೇವಸ್ಥಾನ ಬಾಗಿಲಾಕಿತ್ತು, ಸ್ವಲ್ಪ ಸಮಯ ಸಿಕ್ಕಿದ್ರಿಂದ ಶಾಪಿಂಗ್ ಎಲ್ಲ ಮಾಡಿದ್ವಿ ಅಲ್ಲಿ. ಈ ರೀತಿ ದೇವಸ್ಥಾನ ಇರುತ್ತೆ. ನಾನು ವಿಡಿಯೋದಲ್ಲಂತೂ ತೋರಿಸೋದಕ್ಕಾಗಲಿಲ್ಲ ಒಳಗಡೆ ಹೇಗಿದೆ ಅಂತ. ಮಾಡೆಲ್ ಮುಖಾಂತರ ತೋರಿಸ್ತಾ ಇದ್ದೀನಿ. ಇದು ಸ್ವಲ್ಪ ದೊಡ್ಡದಾಗಿದೆ, ಹಾಗಾಗಿ 200 ರೂಪೀಸ್. ಬಟ್ ತುಂಬ ಡೆಲಿಕೇಟ್ ಆಗಿರುತ್ತೆ. ಹುಷಾರಾಗಿ ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಬರಬೇಕು, ಇಲ್ಲಾಂದರೆ ಮುರಿದೋಗುತ್ತೆ. ಇನ್ನೂ ದೊಡ್ಡ ಸೈಜ್ದು ಕೂಡ ಸಿಗುತ್ತೆ ನಿಮಗೆ. ಒಳಗಡೆ ಲೈಟಿಂಗ್ಸ್ ಇರೋವಂಥದ್ದು ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ನೋಡಿ ತೊಗೊಂಡು ಬರ್ಬೋದು. ಅಥವಾ ತುಂಬ ಚಿಕ್ಕ ಸೈಜ್ದು ಸಿಗುತ್ತೆ. ಬೇರೆಯವ್ರಿಗೆ ಯಾರಿಗಾದ್ರೂ ಗಿಫ್ಟ್ ಕೊಡ್ಬೋದು ಅಂತ ಅಂದ್ರೂ ಕೂಡ ತೊಗೊಂಡು ಬರ್ಬೋದು.
ನೆಕ್ಸ್ಟು ಇದು ಎಂಬ್ಲಮ್ ತೊಗೊಂಡು ಬಂದೆ. ಇದನ್ನು ನಾವು ತೊಗೊಂಡಿದ್ದು ಸಾರಾನಾಥಲ್ಲಿ 200 ರುಪೀಸ್ ಆಯ್ತಿದು. ಇದರಲ್ಲೂ ಅಷ್ಟೇ ಸೈಜ್ ಇನ್ನೂ ದೊಡ್ಡದು ಸಿಗುತ್ತೆ, ಹಾಗೆ ತುಂಬ ಚಿಕ್ಕದು ಕೂಡ ಸಿಗುತ್ತೆ. ಜೊತೆಗೆ ಪೆನ್ ಸ್ಟ್ಯಾಂಡು ಕೂಡ ಸೇಮ್ ಇದೇ ರೀತಿ ಇರೋವಂಥದ್ದು ಸಿಗುತ್ತೆ. ಇದರಲ್ಲೇ ಇನ್ನು ಸ್ವಲ್ಪ ದಪ್ಪದು ಹಾಗೆ ಉದ್ದ ಇರೋವಂಥದ್ದನ್ನು ನೋಡಿದ್ವಿ, ಬಟ್ ಅದು ತುಂಬ ಜಾಸ್ತಿ ಹೇಳಿದ್ರು ಅಂತ ಅಂದ್ಬಿಟ್ಟು ಈ ಸೈಜನ್ನು ತೊಗೊಂಡು ಬಂದೆ. ನಮ್ಮ ಟಿ ವಿ ಕ್ಯಾಬಿನ್ ತುಂಬ ಖಾಲಿ ಖಾಲಿ ಆಗಿತ್ತು, ಹಾಗಾಗಿ ಇದನ್ನೆಲ್ಲ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ, ಹಾಗೆ ಒಂದು ನೆನಪಿರುತ್ತೆ ನಮಗೂ ಅಲ್ಲಿಂದ ತಂದಿದ್ದು ಅಂತ ತೊಗೊಂಡು ಬಂದಿರೋ ಅಂಥದ್ದು. ನೆಕ್ಸ್ಟು ನಾನು ಶ್ರೀರಾಮನ್ನೇ ತೊಗೊಂಡು ಬಂದಿದ್ದೀನಿ ಅಯೋಧ್ಯೆಯಿಂದ. ದೇವಸ್ಥಾನಕ್ಕೆ ಹೋಗೋವಂಥ ದಾರಿಯಲ್ಲಿ ತುಂಬ ಜನ ಈ ರೀತಿ ರಾಮನ ವಿಗ್ರಹವನ್ನು ಚಿಕ್ಕದ್ರಿಂದ ದೊಡ್ಡ ಸೈಜ್ವರೆಗೂ ಕೂಡ ಇಟ್ಕೊಂಡು ಮಾರ್ತಾ ಇರ್ತಾರೆ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ದನ್ನು ತೊಗೊಂಡು ಬರ್ಬೋದು. ನವರಾತ್ರಿಯಲ್ಲಿ ಗೊಂಬೆನ ಕೂರಿಸ್ದಾಗೆಲ್ಲ ಇಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು 200 ರುಪೀಸೋ ಅಥವಾ 250ನೋ ಏನೋ ಕೊಟ್ವಿ ಅನಿಸುತ್ತೆ ಇದಕ್ಕೆ. ನಿಮ್ಗೆ ಇವಾಗ ಆ ದೇವಸ್ಥಾನದ ಮಾಡೆಲ್ ಆಗಿರ್ಬೋದು ಅಥವಾ ಈ ರೀತಿ ರಾಮನ ವಿಗ್ರಹ ಆಗಿರ್ಬೋದು ಎಲ್ಲದೂ ಕೂಡ ಆನ್ಲೈನಲ್ಲಿ ಸಿಗುತ್ತೆ. ಆದರೆ ನಾವು ಅಲ್ಲಿಗೆ ಹೋಗಿದ್ವಿ, ಅಲ್ಲಿಂದ ಏನೋ ಒಂದು ತೊಗೊಂಡು ಬಂದ್ವಿ ಅಂತ ಒಂದು ಮೆಮೊರಿ ಇರಬೇಕಲ್ವ ಅಂತ ತೊಗೊಂಡು ಬಂದಿದ್ದು ಅಲ್ಲಿಂದ. ಇದನ್ನು ಕೂಡ ನಾನು ಟಿ ವಿ ಕ್ಯಾಬಿನಲ್ಲೇ ಇಡ್ತಾಯಿದ್ದೀನಿ, ಪೂಜೆಗೇನು ಇಟ್ಕೊಂಡಿಲ್ಲ. ನವರಾತ್ರಿಲಿ ಗೊಂಬೆಗಳು ಕೂರಿಸ್ದಾಗ ಬೇಕಾದರೆ ಇಟ್ಕೊಬೋದು. ಇದು ರಾಮ ಮಂದಿರದ ಮಾಡೆಲ್, ಇದು ದೇವಸ್ಥಾನದ ಮಾಡೆಲ್ಲು. ಕಾಶಿ ವಿಶ್ವನಾಥನ ಮಾಡೆಲ್ ಒಂದು ತೊಗೊಂಡು ಬಂದಿದ್ನಲ್ಲ, ಅದೇ ರೀತಿ ಅಯೋಧ್ಯೆದು ಕೂಡ ಚಿಕ್ಕದು ಒಂದು ತೊಗೊಂಡು ಬಂದಿದ್ದೀನಿ. ಇದು 50 ರುಪೀಸ್, ತುಂಬ ಚಿಕ್ಕದಾಗಿದೆ. 200 ರುಪೀಸ್ದು ದೊಡ್ಡದಾಗಿದೆ. ಹಾಗೆ ಅದರಲ್ಲಿ ಡೀಟೇಲಿಂಗ್ಸ್ ಎಲ್ಲ ಕೂಡ ತುಂಬ ಚೆನ್ನಾಗಿದೆ. ಇದು ಚಿಕ್ಕದಾಗಿರೋದ್ರಿಂದ ಅಷ್ಟೊಂದು ಡೀಟೇಲಿಂಗ್ ಇಲ್ಲ. ಯಾರಿಗಾದ್ರೂ ಗಿಫ್ಟ್ ಕೊಡಬೇಕು ಅಂತಂದರೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಚಿಕ್ಕದಾಗಿದು. ಇದಿಷ್ಟನ್ನು ಕಾಶಿಯಿಂದ ವಾಪಸ್ ಬರುವಾಗ ನಮ್ಮ ಮನೆಗೆ ಅಂತ ತೊಗೊಂಡು ಬಂದಿರೋ ಅಂಥದ್ದು. ಶೋಪೀಸ್ ಯಾವುದ್ಯಾವ್ದು ತೊಗೊಂಡು ಬಂದಿದ್ನೋ ಅದನ್ನೆಲ್ಲದನ್ನು ಕೂಡ ಟಿ ವಿ ಕ್ಯಾಬಿನೆಟಲ್ಲಿ ಇಟ್ಟು ಅರೇಂಜ್ ಮಾಡಿದ್ದೀನಿ. ಇದರ ಜೊತೆ ಸ್ವಲ್ಪ ಬನಾರಸಿ ಸ್ಯಾರಿ ಹಾಗೆ ದುಪ್ಪಟ್ಟ ಕೂಡ ಪರ್ಚೇಸ್ ಮಾಡಿದ್ವಿ. ಹೇಗೆ ಪರ್ಚೇಸ್ ಮಾಡಿದ್ವಿ, ಎಲ್ಲಿ ಪರ್ಚೇಸ್ ಮಾಡಿದ್ವಿ, ಹಾಗೆ ಯಾವ್ದ್ಯಾವ್ದು ತೊಗೊಂಡು ಬಂದ್ವಿ ಅನ್ನೋದನ್ನು ಮುಂದಿನ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತಿನ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೀ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.